ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು. ಶ್ರೀರಾಮನ ಜೊತೆ ನಿಮ್ಮ ಮಾತುಕತೆ. ಆಧ್ಯಾತ್ಮ ಚಿಂತಕರಿಗೆಲ್ಲ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅಕ್ಷಯ ತೃತೀಯ ಹಬ್ಬದ ಮಹತ್ವವನ್ನು ನಾವೀಗ ತಿಳಿಯೋಣ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯದ ದಿನ ಈ ಅಕ್ಷಯ ತೃತೀಯ ಹಬ್ಬವು ಪ್ರತಿ ವರ್ಷವೂ ಬರುತ್ತದೆ. ಏನಪ್ಪ ಈ ಅಕ್ಷಯ ತೃತೀಯ ಎಂದು ಕೇಳಬಹುದಾದರೆ, ಆ ಪದದಲ್ಲೇ ಇರುವ ಹಾಗೆ ಕ್ಷಯವಾಗದಂತಹ ವಸ್ತುಗಳಿಗೆ ಅಥವಾ ದ್ರವ್ಯಗಳಿಗೆ ಅಥವಾ ಪುಣ್ಯ ಕಾರ್ಯಗಳಿಗೆ ಅಕ್ಷಯ ಎಂದು ಹೆಸರು. ಅಂದರೆ ಈ ಅಕ್ಷಯ ತೃತೀಯದ ದಿನ ಭೂಲೋಕದಲ್ಲಿ ಮಾನವರು ಮಾಡುವಂತಹ ಪುಣ್ಯ ಕಾರ್ಯಗಳು, ಜಪ, ಯಜ್ಞ, ಹೋಮ, ಪಿತೃತರ್ಪಣಾದಿ ಕಾರ್ಯಗಳು ಕ್ಷಯವಾಗದೆ ಅದರ ಫಲವು ಅಕ್ಷಯವಾಗಿ ನಮ್ಮ ಜನ್ಮವನ್ನು ಉದ್ಧಾರವನ್ನು ಮಾಡುವಂತಹ ಒಂದು ಕಾರ್ಯ ಈ ಅಕ್ಷಯ ತೃತೀಯದ ದಿನ ನಮಗೆಲ್ಲ ಸಲ್ಲುತ್ತದೆ. ಈ ಅಕ್ಷಯ ತೃತೀಯದ ದಿನವು ತುಂಬ ಪ್ರಾಮುಖ್ಯವಾದಂತಹ ದಿನ. ಹಲವಾರು ದೇವಾನುದೇವತೆಗಳಿಗೆ ಪುಣ್ಯಪ್ರದ ಕಾರ್ಯಗಳು ಆದಂತಹ ದಿನ. ಹೇಗೆಂದರೆ, ತ್ರೇತಾಯುಗದಲ್ಲಿ ದುಷ್ಟ ರಾಕ್ಷಸರು ಅಥವಾ ದುಷ್ಟ ಕ್ಷತ್ರಿಯರು ಸಾತ್ವಿಕ ಜನರಿಗೆ ಅಥವಾ ಭಗವದ್ಭಕ್ತರಿಗೆಲ್ಲ ತುಂಬ ಉಪಟಳವನ್ನು ನೀಡುತ್ತಿದ್ದರು. ಆ ಕಾಲದಲ್ಲಿ ಸದ್ಭಕ್ತರ ಸಂರಕ್ಷಣೆಗಾಗಿ ಶ್ರೀ ಮಹಾವಿಷ್ಣುವು ಪರಶುರಾಮನ ಅವತಾರವನ್ನು ತಾಳಿ ಆ ದುಷ್ಟ ಜನರನ್ನೆಲ್ಲ ಸಂಹಾರ ಮಾಡಿ ಲೋಕೋದ್ಧಾರವನ್ನು ಮಾಡಿದಂತಹ ದಿನ ಈ ಅಕ್ಷಯ ತೃತೀಯ. ಪಿತೃವಾಕ್ಯ ಪರಿಪಾಲಕನಾದಂತಹ ಶ್ರೀರಾಮನ ಮುಂಚಿತವಾಗಿಯೇ ಈ ಅವತಾರವನ್ನು ಪರಶುರಾಮ ದೇವರು ತಾಳಿ ಈ ಲೋಕವನ್ನು ರಕ್ಷಿಸಿದರು. ಅದೇ ರೀತಿಯಾಗಿ ತನ್ನ ಪಿತೃಗಳ ಮೋಕ್ಷಕ್ಕಾಗಿ ಭಗೀರಥನು ಗಂಗೆಯನ್ನು ಪ್ರಾರ್ಥಿಸಿ ಈ ಭೂಮಿಗೆ ಗಂಗೆಯನ್ನು ತರಿಸಿದ ದಿನವೂ ಅಕ್ಷಯ ತೃತೀಯ. ಅದೇ ರೀತಿಯಾಗಿ ಪಾಂಡವರು ವನವಾಸದ ಕಾಲದಲ್ಲಿ ಅರಣ್ಯದಲ್ಲಿ ವಾಸಿಸುತ್ತಿರುವಾಗ ಅವರಿಗೂ ಮತ್ತು ಅವರನ್ನು ಕಾಣಲು ಬರುತ್ತಿರುವ ಅತಿಥಿಗಳಿಗೂ ಊಟ ಉಪಚಾರಗಳನ್ನು ಮಾಡದೆ ಅಶಕ್ತರಾಗಿದ್ದಾಗ ಶ್ರೀಕೃಷ್ಣ ಪರಮಾತ್ಮನು ಅವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿ ಅವರಿಗೆ ಮತ್ತು ಬಂದಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲು ಆ ಅಕ್ಷಯ ಪಾತ್ರೆಯಲ್ಲಿ ದ್ರವ್ಯಗಳು ಕ್ಷಯವಾಗದೇ ಇದ್ದು ಅಕ್ಷಯವಾಗಿದ್ದು ಎಲ್ಲ ಬಂದಂತಹ ಅತಿಥಿಗಳಿಗೆ ಸಂತೃಪ್ತಿಯನ್ನು ಮಾಡಿದಂತಹ ಸುದಿನ ಅಕ್ಷಯ ತೃತೀಯದ ದಿನ. ವೇದವ್ಯಾಸ ಮಹರ್ಷಿಗಳು ಗಣಪತಿಯಿಂದ ಮಹಾಭಾರತವನ್ನು ಬರೆಸಿದ ದಿನವೂ ಈ ಅಕ್ಷಯ ತೃತೀಯ. ಈ ರೀತಿಯಾಗಿ ಈ ಭೂಲೋಕದಲ್ಲಿ ಅಕ್ಷಯ ತೃತೀಯ ದಿನದಂದು ಮಹತ್ವವಾದಂತಹ ಕಾರ್ಯಗಳು ಹಿಂದಿನ ಕಾಲದಲ್ಲಿ ನಡೆದಿದ್ದವು. ಅದೇ ರೀತಿಯಾಗಿ ಮಾನವರು ಆ ಎಲ್ಲ ಕಾಲಘಟ್ಟಗಳನ್ನು ನೆನೆಯುತ್ತಾ ಈಗಿನ ಕಾಲದಲ್ಲೂ ತಮ್ಮ ತಮ್ಮ ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಕಾರ್ಯಕ್ಕೆ ಭಗವಂತನು ನಿಮ್ಮನ್ನೆಲ್ಲ ಪ್ರೇರೇಪಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮಾನವರು ಅಕ್ಷಯ ತೃತೀಯ ದಿನದಂದು ಏನು ಮಾಡಬೇಕೆಂದು ಯೋಚಿಸಿದಾಗ ಆ ಅಕ್ಷಯ ತದಿಗೆಯಂದು ಮಾಡಿದ ಒಳ್ಳೆಯ ಕೆಲಸಗಳಿಂದ ಬರುವಂತಹ ಪುಣ್ಯ ಅಕ್ಷಯವಾಗುತ್ತದೆ ಎಂಬುದು ಶಾಸ್ತ್ರವಿದಿತವಾದಂತಹ ವಾಕ್ಯ. ಆದರೆ ಯಾವ ಕೆಲಸ ಒಳಿತು, ಯಾವ ಕಾರ್ಯ ಅಕ್ಷಯವಾಗುತ್ತದೆ ಎಂಬುದನ್ನು ಅರಿತು ಮಾಡಿದರೆ ಒಳಿತು. ಈ ದಿನ ಬೆಳ್ಳಿ ಬಂಗಾರ ಖರೀದಿಸಿದರೆ ಅದು ಅಕ್ಷಯ ಆಗುವುದಿಲ್ಲ. ಈ ರೀತಿ ಅಕ್ಷಯ ಆಗುವಂತಿದ್ದರೆ ಸಾಕಷ್ಟು ಮಂದಿ ಈ ದಿನ ಮದುವೆಯಾಗಿ ಪತ್ನಿಯರನ್ನು ಅಕ್ಷಯ ಮಾಡಿಕೊಳ್ಳಬಹುದಿತ್ತು. ಆದರೆ ಈ ಹಬ್ಬದ ದಿನದಂದು ದೀನರಿಗೆ ದಾನ ನೀಡಬೇಕು. ಸುಡು ಬೇಸಿಗೆ ಕಾಲವಾದ್ದರಿಂದ ನಿರ್ಗತಿಕರಿಗೆ ಬಿಸಿಲ ಬೇಗೆಯಿಂದ ಪಾರಾಗಲು ಅವರಿಗೆ ಕೊಡೆದಾನ ಮಾಡಬೇಕು. ಬಿಸಿ ನೆಲದ ಮೇಲೆ ನಡೆದಾಡಲು ಚಪ್ಪಳಿಯನ್ನು ಕೊಡಿಸಬೇಕು. ದಾಹದಿಂದ ಬಳಲುತ್ತಿರುವವರಿಗೆ
ಆರವಂಟಿಗೆಯನ್ನು ನೀಡಬೇಕು. ಇದರ ಜೊತೆ ಅನಾರೋಗ್ಯ ಪೀಡಿತರು ಕಂಡುಬಂದರೆ ಔಷಧವನ್ನು ಕೊಡಿಸಿ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಅಕ್ಷಯವಾಗುತ್ತದೆ. ಈ ದಿನ ನಾವು ಮಾಡುವ ದಾನ ಮತ್ತಿತರ ಪುಣ್ಯ ಕಾರ್ಯಗಳಿಂದ ಬರುವ ಪುಣ್ಯ ಮಾತ್ರವೇ ಅಕ್ಷಯವಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಹಣವಿದ್ದವರು ಬೇಕಿದ್ದರೆ ಬೆಳ್ಳಿ ಬಂಗಾರವನ್ನು ಖರೀದಿಸಿ. ಮನವಿದ್ದವರು ಕಷ್ಟದಲ್ಲಿರುವವರಿಗೆ ದಾನ ಧರ್ಮವನ್ನು ಮಾಡುವ ಮೂಲಕ ನಿಮ್ಮ ಪುಣ್ಯ ಕರ್ಮಗಳನ್ನು ನೀವು ಮಾಡಿ ಪುಣ್ಯವನ್ನು ಅಕ್ಷಯವನ್ನಾಗಿಸಿ ಇಹಲೋಕದಲ್ಲಿ ಭೋಗಭಾಗ್ಯಗಳನ್ನು ಅನುಭವಿಸಿ ಪರಲೋಕದಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ಮೋಕ್ಷವನ್ನು ಪಡೆಯಲು ನಾವೆಲ್ಲ ಇಂತಹ ಪುಣ್ಯಪ್ರದವಾದಂತಹ ಕಾರ್ಯಗಳನ್ನು ಮಾಡಿ ಈ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಿದಾಗ ಮಾತ್ರ ನಾವೆಲ್ಲರೂ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆಂದು ತಿಳಿಸುತ್ತಾ ಮತ್ತೆ ತಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಶ್ರೀ ಕೃಷ್ಣಾರ್ಪಣಮಸ್ತು.